ಹಾಯ್ ಫ್ರೆಂಡ್ಸ್, ಅಮ್ಮನ ಕೈ ರುಚಿಗೆ ಸ್ವಾಗತ. ನೋಡಿ, ಶುಂಠಿ ಕಾಪಿ ಮಾಡೋದು ಹೇಗೆ ಅಂತ ನೋಡೋಣ. ನೆಗಡಿ, ಶೀತ, ಕೆಮ್ಮು ಆ ಥರ ಎಲ್ಲ ಆದಾಗ ಈ ಥರ ಮಾಡಿ ದಿನಕ್ಕೆ 2 ಬಾರಿ ಕುಡಿದ್ರೆ ತುಂಬಾ ಕಡಿಮೆ ಆಗುತ್ತೆ. ನಾವು ಯಾವ ಮಾತ್ರೆನೂ ತಗೊಳ್ಬೇಕಾಗಿಲ್ಲ. ನೋಡಿ ಹೇಗೆ ಮಾಡೋದು ಅಂತ. ನೋಡಿ, ಸ್ಟವ್ ಮೇಲೆ ನೀರಿಟ್ಕೊಂಡು 1 ಲೋಟ ಅಷ್ಟು ನೀರು ಹಾಕಿದ್ದೀನಿ. ನೋಡಿ, ಶುಂಠಿ ಜಜ್ಜಿರೋ ಅಂಥದ್ದು ಒಂದು ಅರ್ಧ ಇಂಚಷ್ಟು ಶುಂಠಿ ಹಾಕಿದ್ರೆ ಸಾಕು. ಈಗ ಅದಕ್ಕೆ ತುಳಸಿ ಎಲೆ, ಬಿಳಿ ತುಳಸಿ ಬರುತ್ತಲ್ಲ ಅದು ತುಳಸಿ ಎಲೆ ಒಂದು 7 ರಿಂದ 8 ಎಲೆ ಇದೆ. ಜೀರಿಗೆ 1/4 ಸ್ಪೂನು, ಏಲಕ್ಕಿ ಒಂದು ಚಿಟಿಕೆ ಅಷ್ಟು ಅರಿಶಿನ, ನೋಡಿ ಮೆಣಸುಕಾಳು ಒಂದು ಸ್ವಲ್ಪ ಅರ್ಧಕ್ಕೆ ಈ ಥರ ಚೆಚ್ಕೊಳ್ಬೇಕು. ಧನಿಯಾ ಕಾಳು ಒಂದು 1/4 ಚಮಚದಷ್ಟು. ಮೆಣಸು ಪುಡಿ ಹಾಕ್ಬಾರ್ದು, ಮೆಣಸುಕಾಳನ್ನ ಒಂದೆರಡು ಹೋಳು ಥರ ಒಂದು ಸ್ವಲ್ಪ ಈ ಥರ ಕುಟ್ಟಿ ಹಾಕೋದ್ರಿಂದ ಚೆನ್ನಾಗಿ ಬರುತ್ತೆ. ತುಂಬ ಪೌಡ್ರ್ ಹಾಕಿದ್ರೆ ಖಾರ ಆಗ್ಬಿಡುತ್ತೆ. ನೋಡಿ, ಈ ಥರ ಕೋಲ್ಡ್ ಆದಾಗ, ಶೀತ ಕೆಮ್ಮು ಎಲ್ಲ ಇದ್ದಾಗ ಈ ಥರ ಮಾಡಿ ಬೆಳಗ್ಗೆ 1 ಲೋಟ ಮತ್ತು ರಾತ್ರಿ ಮಲ್ಗೋಕೆ ಮುಂಚೆ 1 ಲೋಟ ಈ ಥರ ಕುಡಿದು ಮಲ್ಗೋದ್ರಿಂದ ಬೆಳಗ್ಗೆ ತುಂಬಾ ಕಡಿಮೆ ಆಗುತ್ತೆ. ನೋಡಿ, ಬೆಲ್ಲ, ಸಕ್ಕರೆ ಹಾಕ್ಬಾರ್ದು ಇದಕ್ಕೆ, ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಳ್ಬೇಕು. ಇದು ಚೆನ್ನಾಗಿ ಕುದಿಸ್ಬೇಕು. ನಾವೇನು 1 ಲೋಟ ಹಾಕಿರ್ತೀವಿ, ನೀರು ಅರ್ಧ ಲೋಟ ಆಗಬೇಕು, ಅಷ್ಟು ಕುದಿಸ್ಬೇಕು. ನೋಡಿ, ಈಗ ಹಾಲು ಹಾಕ್ತಾಯಿದ್ದೀನಿ. ಈ ಹಾಲು ಹಾಕಿದ ನಂತರ ಇವಾಗ ಎಷ್ಟು ಹಾಕಿದ್ದೀವಿ ಅದರಲ್ಲಿ ಅರ್ಧ ಆಗಬೇಕು, ಅಷ್ಟು ಕುದಿಸ್ಬೇಕು. ಆ ಥರ ಕುದಿಸಿ ತಗೊಳ್ಬೇಕು. ತುಂಬಾ ಉಪಯೋಗ ಇದೆ. ಕೋಲ್ಡ್ ಆದಾಗೆಲ್ಲ ಆರಾಮ್ಸೆ ಕಡಿಮೆ ಆಗುತ್ತೆ. ನೋಡಿ, ಚೆನ್ನಾಗಿ ಈ ಥರ ಮರಳಬೇಕು. ಇವಾಗ ನಾವೇನು ಹಾಕಿದ್ದೀವಿ ಅದು ಅರ್ಧ ಲೋಟ ಆಗಬೇಕು, ಅಷ್ಟು ಕುದ್ರೆ ಅದರಲ್ಲಿರೋದೆಲ್ಲ ಅಂಶ ಎಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ ನೀವು. ತುಂಬಾ ಸಲೀಸಾಗುತ್ತೆ. ನಮ್ಗೆ ಎಷ್ಟೇ ಕೋಲ್ಡ್ ಆಗಿರಲಿ, ಶೀತ ಆಗಿರಲಿ, ಕೆಮ್ಮಿದ್ರೂ ಕಡಿಮೆ ಆಗುತ್ತೆ. ನೋಡಿ, ಈ ಥರ ಚೆನ್ನಾಗಿ ಕುದ್ದು ಗಟ್ಟಿ ಆಗುತ್ತೆ. ನೋಡಿ, ಕಡಿಮೆ ಆಗಿದೆ ಈಗ. ನೋಡಿ, ಈಗ 1 ಲೋಟಕ್ಕೆ ಸೋದಿಸ್ಕೊಳ್ಬೇಕು. ಒಮ್ಮೆ ಟ್ರೈ ಮಾಡಿ ನೋಡಿ. ನೀವು ಪದೇ ಪದೇ ಮಾಡ್ತೀರಾ, ಅಷ್ಟು ಉಪಯೋಗ ಇದೆ. ನೋಡಿ, ಅರ್ಧ ಲೋಟ ಆಯಿತು. ಇದನ್ನು ಬಿಸಿ ಬಿಸಿನೇ ಚೆನ್ನಾಗಿ ಕುಡಿಯೋಕ್ಕೆ ಯಾವ ಥರ ಆಗುತ್ತೋ ಆ ಥರ ಕುಡಿಬೇಕು. ತಣ್ಣಗೆ ಮಾಡ್ಕೊಂಡು ಕುಡಿಬಾರ್ದು. ಸ್ವಲ್ಪ ನೋಡಿ, ನಾವು ಯಾವ ರೀತಿ ಕಾಫಿ ಎಲ್ಲ ಯಾವ ರೀತಿ ಕುಡಿತೀವೋ ಆ ಥರನೇ ಕುಡಿದ್ರೆ ತುಂಬಾ ನೋಡಿ ಇಷ್ಟು ಗಟ್ಟಿಯಾಗಿದೆ. ಈ ಥರ ಇದೆ. ಥ್ಯಾಂಕ್ ಯು ಫ್ರೆಂಡ್ಸ್.